ಸಿನಿಮಾ ಅಂದ್ರೆ ಎಲ್ಲರಿಗೂ ಹಾಟ್ ಫೇವರೇಟ್. ಅದರಲ್ಲೂ 2023ರಲ್ಲಿ ನೆನಪಿಟ್ಟುಕೊಳ್ಳುವಂತಹ ಸಾಕಷ್ಟು ಸಿನಿಮಾಗಳು ಬಂದಿದ್ವು. ಆದರೆ ಕೆಲವು ಸಿನಿಮಾಗಳು ಹೇಳೋಕೆ ಹೆಸರಿಲ್ಲದಂತೆ ಫ್ಲಾಪ್ ಆಗಿ ಹೋದ್ವು. ಅಂತಹ ಕೆಲವು ಸಿನಿಮಾಗಳ ಬಗ್ಗೆ ನಾನಿವತ್ತು ನಿಮಗೆ ಹೇಳ್ತೀನಿ. 2023ರಲ್ಲಿ ಅಟರ್ ಫ್ಲಾಪ್ ಆದ ಸಿನಿಮಾಗಳ ಪಟ್ಟಿ ಹೇಳೋದೇ ಇವತ್ತಿನ ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ. ನಾನು ರೇಷ್ಮಾ. ಈ ಲಿಸ್ಟ್ ಅಲ್ಲಿ ಫಸ್ಟ್ ಪ್ಲೇಸ್ ನಾನು ಕೊಡ್ಬೇಕಾಗಿರೋದು ಆದಿಪುರುಷ್ ಸಿನಿಮಾಗೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆದಿಪುರುಷ್ ಸಿನಿಮಾಗೆ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿತ್ತು. ರಾಮಾಯಣ ಕಥೆನ ಓಮ್ರಾಟ್ ತುಂಬಾ ಚೆನ್ನಾಗಿ ತೋರಿಸಿರ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಪ್ರಭಾಸ್, ಸೈಫ್ ಅಲಿ ಖಾನ್, ಕೃತಿ ಸನೂನ್ ಅಭಿನಯದ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಅಟ್ಟರ್ ಫ್ಲಾಪ್ ಆಯ್ತು. 700 ಕೋಟಿ ಖರ್ಚು ಮಾಡಿದ್ದ ಸಿನಿಮಾ ಕಲೆಕ್ಟ್ ಮಾಡಿದ್ದು ಕೇವಲ 303 ಕೋಟಿ ಮಾತ್ರ. ಇನ್ನು ಈ ಲಿಸ್ಟ್ ನಲ್ಲಿ 2ನೇ ಸ್ಥಾನಕ್ಕೆ ಹೋಗುತ್ತೆ ಗಣಪತ್ ಸಿನಿಮಾ. ಗಣಪತ್ ಸಿನಿಮಾ ವಿಕಾಸ್ ಬಾಲ್ ಡೈರೆಕ್ಷನ್ ನ ಬಿಗ್ ಬಜೆಟ್ ಸಿನಿಮಾ. ಟೈಗರ್ ಶ್ರಾಫ್, ಕೃತಿ ಸನೂನ್ ಈ ಸಿನಿಮಾದಲ್ಲಿದ್ರು. ಈ ಸಿನಿಮಾಗೂ 200 ಕೋಟಿ ಖರ್ಚು ಮಾಡಿದ್ರು. ನೀವು ನಂಬಲ್ಲ, 200 ಕೋಟಿ ಖರ್ಚು ಮಾಡಿದ್ದ ಈ ಸಿನಿಮಾದ ಟೋಟಲ್ ಕಲೆಕ್ಷನ್ ಎಷ್ಟು ಗೊತ್ತಾ? ಕೇವಲ 13 ಕೋಟಿ ಮಾತ್ರ. ಇನ್ನು ನಮ್ಮ ಕನ್ನಡದ ಮೂಲ ಸಿನಿಮಾ ಕಬ್ಜಾ ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆಗಿತ್ತು. ಆರ್ ಚಂದ್ರು ಈ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಹೋಪ್ ಇಟ್ಕೊಂಡಿದ್ರು. ಉಪೇಂದ್ರ, ಸುದೀಪ್, ಶಿವರಾಜ್ ಕುಮಾರ್ ಈ 3 ಜನ ಸ್ಟಾರ್ಗಳು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು. 120 ಕೋಟಿ ಖರ್ಚು ಮಾಡಿದ್ದ ಈ ಸಿನಿಮಾ ಗಳಿಸಿದ್ದು 90 ಕೋಟಿ. ಅಂದ್ರೆ ಬರೋಬ್ಬರಿ 30 ಕೋಟಿ ಲಾಸ್ ಮಾಡಿಕೊಂಡು ಫ್ಲಾಪ್ ಲಿಸ್ಟ್ ಗೆ ಸೇರ್ಕೊಳ್ಳುತ್ತು. ಇನ್ನು ರಾಜ್ ಮೆಹ್ತಾ ಡೈರೆಕ್ಷನ್ ನ ಸೆಲ್ಫಿ ಸಿನಿಮಾ ಬಗ್ಗೆ ನಿಮಗೆ ಗೊತ್ತೇ ಇದೆ. 110 ಕೋಟಿ ಖರ್ಚು ಮಾಡಿ ಸಿಕ್ಕಾಪಟ್ಟೆ ದೊಡ್ಡ ಬಜೆಟ್ ನಲ್ಲಿ ಈ ಸಿನಿಮಾನ ರೆಡಿ ಮಾಡಿದ್ರು. ಅಕ್ಷಯ್ ಕುಮಾರ್, ಇಮ್ರಾನ್ ಹಶ್ಮಿ, ಡಯಾನಾ ಇದ್ದಂತಹ ಈ ಸಿನಿಮಾ ಏನಾದ್ರೂ ಕಮಾಲ್ ಮಾಡುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಸಿನಿಮಾ ಹೇಳ ಹೆಸರಿಲ್ಲದ ಹಾಗೆ ಕೇವಲ 17 ಕೋಟಿ ಕಲೆಕ್ಟ್ ಮಾಡಿ ಅಟ್ಟರ್ ಫ್ಲಾಪ್ ಅನ್ಸ್ಕೊಳ್ತು. ಇನ್ನು ಕಂಗನಾ ರಣಾವತ್ ಆಕ್ಟ್ ಮಾಡಿದ ತೇಜಸ್ ಸಿನಿಮಾ ಅದ್ಯಾಕೋ ಬಹಳ ದೊಡ್ಡ ಮಟ್ಟದಲ್ಲಿ ಕೈ ಕೊಡ್ತು. ಕಂಗನಾಗೆ ಈ ವರ್ಷ ಅಷ್ಟು ಲಕ್ಕಿ ಇಯರ್ ಆಗ್ಲಿಲ್ಲ. ಸರ್ವೇಶ್ ಮೇವಾರ ಡೈರೆಕ್ಷನ್ ನ ಈ ಸಿನಿಮಾದ ಮೇಲೆ ಪ್ರೇಕ್ಷಕ ಪ್ರಭು ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ 70 ಕೋಟಿ ಖರ್ಚು ಮಾಡಿದ್ದ ಈ ಸಿನಿಮಾ ಕೇವಲ 5.6 ಕೋಟಿ ಅಷ್ಟೇ ಕಲೆಕ್ಷನ್ ಮಾಡಿ ಮತ್ತೊಂದು ಫ್ಲಾಪ್ ಲಿಸ್ಟ್ ಗೆ ಸೇರ್ಕೊಳ್ತು. ಅರ್ಜುನ್ ಕಪೂರ್, ಭೂಮಿ ಪೆಡ್ನೇಕರ್ ಅಭಿನಯದ ಅಜಯ್ ಬೆಹಲ್ ಡೈರೆಕ್ಷನ್ ನ ಸಿನಿಮಾ ದಿ ಲೇಡಿ ಕಿಲ್ಲರ್. ಅಬ್ಬಾ, ಈ ಸಿನಿಮಾನು ಅಷ್ಟೇ ಟ್ರೈಲರ್ ನೋಡಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಜನ. ಏನೋ ಇದ್ದೇ ಇರುತ್ತೆ ಈ ಸಿನಿಮಾದಲ್ಲಿ, ಥಿಯೇಟರ್ಗೆ ಹೋಗಿ ನೋಡ್ಬೇಕು ಅನ್ಕೊಂಡವ್ರಿಗೆ ಫಸ್ಟ್ ಡೇ ಫಸ್ಟ್ ಶೋಗೆ ನಿರಾಸೆ ಕಾದಿತ್ತು. ಯಾಕಂದ್ರೆ ಸಿನಿಮಾಗೆ ಒಳ್ಳೆ ರಿವ್ಯೂಸ್ ಬರಲೇ ಇಲ್ಲ. 45 ಕೋಟಿ ಖರ್ಚು ಮಾಡಿದ್ದ ಸಿನಿಮಾಗೆ ಒಳ್ಳೆ ಓಪನಿಂಗ್ಗೆ ಸಿಗ್ಲೇ ಇಲ್ಲ. ನೀವು ನಂಬಲ್ಲ, ಕೆಲವು ಲಕ್ಷಗಳಷ್ಟೇ ಕಲೆಕ್ಷನ್ ಮಾಡಿ ಈ ಸಿನಿಮಾ ಡಿಸಾಸ್ಟರ್ ಅನ್ಸ್ಕೊಳ್ತು. ಇನ್ನು ರೋಹಿತ್ ಧವನ್ ಡೈರೆಕ್ಷನ್ ನ ಕಾರ್ತಿಕ್ ಆರ್ಯನ್, ಕೃತಿ ಸನೂನ್ ಇದ್ದಂತಹ ಶೇರ್ಜಾದ ಸಿನಿಮಾ ಸಹ ಈ ವರ್ಷದ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರ್ಕೊಂಡಿದೆ. ಇದು ಸಹ 70 ಕೋಟಿ ಖರ್ಚು ಮಾಡಿದ್ದ ಬಿಗ್ ಬಜೆಟ್ ಸಿನಿಮಾ. ಜೊತೆಗೆ ಸ್ಟಾರ್ ಕ್ಯಾಸ್ಟ್ ಸಹಿತ ಚೆನ್ನಾಗಿ ಇತ್ತು. ಆದ್ರೆ ಇದು ಅರ್ಧಕರ್ಧ ಲಾಸ್. ಪ್ರೊಡ್ಯೂಸರ್ ಕಳ್ಕೊಂಡಿದ್ದು ಬರೋಬ್ಬರಿ 35 ಕೋಟಿ. ಅಂದ್ರೆ ಕಲೆಕ್ಷನ್ ಆಗಿದ್ದು ಕೇವಲ 35 ಕೋಟಿ. ಅರ್ಜುನ್ ಕಪೂರ್, ತಬ್ಬು ಆಕ್ಟ್ ಮಾಡಿರೋ, ಆಸ್ಮಾನ್ ಭರದ್ವಾಜ್ ಡೈರೆಕ್ಷನ್ ಮಾಡಿರೋ ಸಿನಿಮಾ ಕುತ್ತೆ. ಇದು ಸಹ ಏನೋ ಒಂಥರ ಡಿಫ್ರೆಂಟ್ ಕಾಂಬಿನೇಷನ್ ನಲ್ಲಿ ಅರ್ಜುನ್ ಕಪೂರ್ ಲಕ್ ಕೈ ಹಿಡಿಬಹುದು ಅಂತ ಎಲ್ಲ ನಂಬಿದ್ರು. ಆದ್ರೆ ನೋ ಚಾನ್ಸ್. ಸಿನಿಮಾ ಕಲೆಕ್ಟ್ ಮಾಡಿದ್ದು ಕೇವಲ 5 ಕೋಟಿ 25 ಲಕ್ಷ. ಆದ್ರೆ ಖರ್ಚು ಮಾಡಿದ್ದು ಎಷ್ಟು ಗೊತ್ತಾ? ಬರೋಬ್ಬರಿ 35 ಕೋಟಿ. ಅಲ್ಲಿಗೆ ಕುತ್ತೆ ಸಹ ಬಾಕ್ಸ್ ಆಫೀಸ್ ನಲ್ಲಿ ಅಟ್ಟರ್ ಅಂತಾನೆ ಹೇಳಬಹುದು. ಇನ್ನು ದೀಪಕ್ ಆಂಟನಿ ಮತ್ತು ಚಿನ್ಮಯ್ ಮಂಡ್ಲೇಕರ್ ಆಕ್ಟ್ ಮಾಡಿರೋ ರಾಜ್ಕುಮಾರ್ ಸಂತೋಷಿರವರ ಸಿನಿಮಾ ಅಂದ್ರೆ ತುಂಬಾ ದೊಡ್ಡ ಸಿನಿಮಾ ಏನಲ್ಲ. ಆದ್ರೆ ಏನೋ ಒಂದು ಟೈಟಲ್ ನಿಂದಾನೇ ಗಾಂಧಿ ಗೂಡ್ಸೆ ಅನ್ನೋ ಟೈಟಲ್ ಅಲ್ಲಿ ಬಂದಂತಹ ಈ ಸಿನಿಮಾ ಬಹಳ ನಿರೀಕ್ಷೆ ಹುಟ್ಟಿಸಿತ್ತು. ಇಲ್ಲ, ಇದರಲ್ಲಿ ಏನೋ ಒಂದಿರುತ್ತೆ. ಟೈಟಲ್ ಇಷ್ಟು ಕದರ್ ಆಗಿದೆ ಅಂದಮೇಲೆ ಸಿನಿಮಾದಲ್ಲಿ ಏನಾದ್ರೂ ಇದ್ದೇ ಇರುತ್ತೆ ಅಂತ ನಂಬಿದ್ರು. ಆದ್ರೆ 20 ಕೋಟಿ ಖರ್ಚು ಮಾಡಿದ್ದ ಈ ಸಿನಿಮಾ ಗಳಿಸಿದ್ದು ಕೇವಲ 2 ಕೋಟಿ 25 ಲಕ್ಷ ಮಾತ್ರ. ಇದಿಷ್ಟೇ ಅಲ್ಲ, ಈ ಸಾಲಲ್ಲಿ ಈ ವರ್ಷದ ಫ್ಲಾಪ್ ಸಿನಿಮಾಗಳ ಲಿಸ್ಟ್ ದೊಡ್ಡದಿದೆ.
ಆದ್ರೆ ಮೇಲ್ನೋಟಕ್ಕೆ ತುಂಬಾ ದೊಡ್ಡ ಬಜೆಟ್ ಇನ್ವೆಸ್ಟ್ ಮಾಡಿ ಅತಿ ಕಡಿಮೆ ಮೊತ್ತವನ್ನು ಪಡೆದ ಚಿತ್ರಗಳು ಅಂತ ಈ ಪಟ್ಟಿಯಲ್ಲಿರುವ ಸಿನಿಮಾಗಳು ಸೇರಿಕೊಳ್ಳುತ್ತೆ. ಇದನ್ನ ಹೊರತುಪಡಿಸಿ ನೀವು ಅನ್ಕೊಂಡಿರೋ ಹಾಗೆ ಅಟ್ಟರ್ ಫ್ಲಾಪ್ ಮಾಡಿರೋ ಸಿನಿಮಾ ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸ್ಪೀಡ್ ಪ್ಲಸ್ ಕರ್ನಾಟಕ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಹೋಗ್ಬರ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.